ಬಿಜೆಪಿ ಶಾಸಕ, ಮಗ ಕಾಂಗ್ರೆಸ್ ಸೇರ್ಪಡೆ. ಎಸ್, ಉತ್ತರ ಕನ್ನಡದಲ್ಲಿ ಒಂದೇ ಮನೆಯಲ್ಲಿ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು. ಯಲ್ಲಾಪುರ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಯಾದರು. ಶಿರಸಿಯ ಬನವಾಸಿಯಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಪಕ್ಷವನ್ನ ಸೇರ್ಪಡೆಗೊಂಡಿದ್ದಾರೆ ವಿವೇಕ್ ಹೆಬ್ಬಾರ್. ಇವತ್ತು ಕಾಂಗ್ರೆಸ್ ಸಮಾವೇಶ ಹಾಗೂ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗಿದ್ದಾರೆ. ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಶಾಸಕ ಶಿವರಾಮ್ ಹೆಬ್ಬಾರ್. ಕಳೆದ ವಿಧಾನಸಭೆ ಚುನಾವಣೆ ನಂತರದಿಂದ ಬಿಜೆಪಿಯ ನಾಯಕರ ಜೊತೆ ಎಲ್ಲೂ ಕೂಡ ಗುರುತಿಸಿಕೊಂಡಿಲ್ಲ. ಅಷ್ಟೇ ಅಲ್ಲ, ರಾಜ್ಯಸಭೆ ಚುನಾವಣೆ ನಡೀತು, ಆಗ್ಲೂ ಕೂಡ ಮತದಾನ ಮಾಡಿಲ್ಲ, ತಟಸ್ಥವಾಗಿ ಉಳಿದ್ರು. ಈಗ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಐವಾನ್ ಡಿಸೋಜಾ ಕೆಪಿಸಿಸಿ ಉಪಾಧ್ಯಕ್ಷರು ವಿವೇಕ್ ಹೆಬ್ಬಾರ್ಗೆ ಪಕ್ಷದ ಧ್ವಜವನ್ನ ನೀಡೋದರ ಮುಖಾಂತರ ಪಕ್ಷ ಸೇರ್ಪಡೆ ಮಾಡಿಸಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಕೊನೆಗೂ ಕೂಡ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆ ಆದ್ರು. ಎಷ್ಟು ಜನ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆದ್ರು? ಕ್ಷೇತ್ರದಲ್ಲಿ ಹೇಗಿದೆ ಈಗ ಕಾಂಗ್ರೆಸ್ಗೆ ಬಲ? ವೀಣಾ, ಯಲ್ಲಾಪುರ ಹಾಗೂ ಮುಂಡಗೋಡ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಕೆಪಿಸಿಸಿ ಉಪಾಧ್ಯಕ್ಷ ಐವಾನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಬನವಾಸಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಒಂದು ಕಾರ್ಯಕ್ರಮದಲ್ಲಿ ಈಗ ಸೇರ್ಪಡೆ ಆಗಿರುವಂತದ್ದು. ಐವಾನ್ ಡಿಸೋಜಾ ಅವರು ಕಾಂಗ್ರೆಸ್ನ ಧ್ವಜ ಹಾಗೂ ಶಾಲನ್ನು ಹಾಕಿ ವಿವೇಕ್ ಹೆಬ್ಬಾರ್ ಅವರನ್ನ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ ಮಾಡಿಕೊಂಡಿರುವಂತದ್ದು. ಈ ಹಿಂದೆಯೇ ಶಿವರಾಮ್ ಹೆಬ್ಬಾರ್ ಅವರು ತನ್ನ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಬಿಜೆಪಿಯಲ್ಲಿ ಒಂದು ಸಾಕಷ್ಟು ಪ್ರಯತ್ನ ನಡೆಸಿದ್ರು. ಮುಂದಿನ ಚುನಾವಣೆಯಲ್ಲಿ ಮಗನಿಗೆ ಟಿಕೆಟ್ ಒದಗಿಸುವಂತ ಯೋಚನೆ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಇದ್ರು. ಆದ್ರೆ ಬಿಜೆಪಿಯಲ್ಲಿ ಯಾವುದೇ ರೀತಿಯಲ್ಲಿ ಅವಕಾಶ ಇರದ ಕಾರಣ ಕಾಂಗ್ರೆಸ್ಸಿಗೆ ಮಗನನ್ನು ಸೇರ್ಪಡೆ ಮಾಡುವ ಎಲ್ಲ ಯೋಚನೆಗಳ ಈಗಾಗಲೇ ಈ ಹಿಂದೆ ಕೂಡ ನಡೆಸಿದ್ರು. ಆದ್ರೆ ಇವತ್ತು ಅದನ್ನು ಒಂದು ಕಾರ್ಯರೂಪಕ್ಕೆ ತಂದಿರುವಂತದ್ದು. ಇವ್ರ ಜೊತೆ ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಅಂದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಈ ಮೂಲಕ ಒಂದು ಕಡೆಯಿಂದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಗೆ ಒಂದು ವಾರ್ನಿಂಗ್ ಕೊಟ್ಟದ್ದೇ ಆಗಿರುವಂತದ್ದು. ಯಾಕಂದ್ರೆ ಕಳೆದ ಚುನಾವಣೆ ವಿಧಾನಸಭಾ ಚುನಾವಣೆ ಸಂದರ್ಭದಿಂದಲೂ ಕೂಡ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಏನಿದ್ದಾರೆ ಅವ್ರು ಸಾಕಷ್ಟು ಒಂದು ಸೈಲೆಂಟ್ ಆಗಿರುವಂತದ್ದು ಪಕ್ಷದ ಪರವಾಗಿ. ಅದಲ್ಲದೆ ಬಿಜೆಪಿ ಪಕ್ಷದ ಮುಖಂಡರ ಬಗ್ಗೆ, ಅದೇ ಜಿಲ್ಲಾ ಮುಖಂಡರ ಬಗ್ಗೆ ಸಾಕಷ್ಟು ಒಂದು ಅಸಮಾಧಾನ ಕೂಡ ಅಲ್ಲಿ ವ್ಯಕ್ತಪಡಿಸಿದ್ರು. ಆದ್ರೆ ರಾಜ್ಯ ಮುಖಂಡರಿಂದ ಯಾವುದೇ ರೀತಿಯಲ್ಲಿ ಅದಕ್ಕೆ ಪೂರ್ಣ ಬೆಂಬಲ ಕೂಡ ದೊರಕಿರ್ಲಿಲ್ಲ. ಅದೇ ಆನಂತರ ಕಳೆದ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿಯೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಮತ ಹಾಕದೆ ಸೈಲೆಂಟ್ ಆಗಿದ್ರು. ಆ ಬಳಿಕ ಸಾಕಷ್ಟು ಬೇರೆ ರೀಸನ್ ಕೊಟ್ಟು ತಾನು ಅನಾರೋಗ್ಯದ ಕಾರಣದಿಂದಾಗಿ ಅಲ್ಲಿ ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ ಒಂದೊಂದು ರೀಸನ್ ಕೂಡ ಕೊಟ್ಟು ಸಂದರ್ಭವನ್ನು ತಪ್ಪಿಸಿಕೊಂಡಿದ್ರು. ಈಗ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಸೇರುವ ಎಲ್ಲಾ ಸಾಧ್ಯತೆ ಕೂಡ ಹೆಚ್ಚಾಗಿತ್ತು. ಅದೇ ಅವರು ಕಾಂಗ್ರೆಸ್ಗೆ ಇವತ್ತದ ನಾಳೆ ಸೇರ್ಪಡೆ ಆಗ್ತಾರೆ ಎಂಬ ಸಾಕಷ್ಟು ವಿಚಾರಗಳು ಬರ್ತಿತ್ತು. ಆದ್ರೆ ಅದಕ್ಕಿಂತ ಮುಂಚೆ ತನ್ನ ಮಗ ಹಾಗೂ ಬೆಂಬಲಿಗರನ್ನು ಕಾಂಗ್ರೆಸ್ ಸೇರ್ಪಡೆಗೊಳಿಸಿರುವಂತದ್ದು. ಈ ಮೂಲಕ ಹೆಬ್ಬಾರ್ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗುವ ಎಲ್ಲ ಲಕ್ಷಣಗಳು ಪ್ಲಾಟ್ಫಾರ್ಮ್ ಅಂತೂ ರೆಡಿ ಆಯ್ತು. ಭರತ್, ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.